ಇನ್ನು ಆಡಳಿತದಲ್ಲಿ ಸಿಎಂ ನಿಯಂತ್ರಣ ಕಳೆದುಕೊಂಡಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಗೆ ಡಿಕೆಶಿ ಒಂದ್ ಕಡೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಡಳಿತದಲ್ಲಿ ಸಿಎಂ ನಿಯಂತ್ರಣ ಕಳೆದುಕೊಂಡಿದ್ದಾರೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಅದಕ್ಕೆ ಡಿಸಿಎಂ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಈಗೇನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಸಿಎಂ ಸಿದ್ದರಾಮಯ್ಯನವರು ಕಂಟ್ರೋಲ್ ಕಳೆದುಕೊಂಡಿಲ್ಲ, ಕಂಟ್ರೋಲಲ್ಲೇ ಇದ್ದಾರೆ. ಆಡಳಿತದಲ್ಲಿ ಯಾವುದೇ ಕಂಟ್ರೋಲ್ ಕಳೆದುಕೊಂಡಿಲ್ಲ ಸಿಎಂ ಸಿದ್ದರಾಮಯ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ಹೈಕಮಾಂಡ್ ಇನ್ನು ಕಾಂಗ್ರೆಸ್ ಶಾಸಕ BR ಪಾಟೀಲ್ ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶವನ್ನ ವಿಚಾರಿಸಬೇಕಾಗಿತ್ತು, ನೋಡೋಣ ಬನ್ನಿ ಅಂತ ನಾನೇ ಕರೆ ಮಾಡಿ BR ಪಾಟೀಲ್ ಅವ್ರನ್ನ ಕರೆದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಶಾಸಕ BR ಪಾಟೀಲ್ ಅವರ ವಿಚಾರವನ್ನೆಲ್ಲ ನನಗೆ ಹೇಳಿದ್ರು, ನಾನು ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಸಾಕಷ್ಟು ಜನ ಶಾಸಕರುಗಳು ಈಗ ಆರೋಪ ಮಾಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಜೊತೆಗೂ ಕೂಡ ನಾನು ಮಾತಾಡ್ತೀನಿ, ಸತ್ಯಾಂಶ ಏನೆಂಬುದನ್ನು ತಿಳಿದುಕೊಳ್ತೀನಿ ಅಂತ ಡಿಕೆಶಿ ಹೇಳಿದರು. ಅಂದರೆ ಈ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ. ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮನೆ ಕೊಡ್ತಾರೆ, ಹಣ ಕೊಡಲಿಲ್ಲ ಅಂದರೆ ಅರ್ಜಿಯೇ ತಿರಸ್ಕೃತ ಆಗುತ್ತೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಸಚಿವರುಗಳೇ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಈಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನೀವೇ ರಾಜೀನಾಮೆ ಕೊಟ್ಬಿಡಿ ಅಂತ. ಮತ್ತೊಂದು ಕಡೆ ರಾಜೀನಾಮೆಗೆ ನಾನು ಸಿದ್ಧ, ಈ CID ತನಿಖೆ ಆಗಲಿ ಅಂತ ಒಂದು ಕಡೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಈಗ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನೇನಾದರೂ ದುಡ್ಡು ತಿಂದಿದ್ರೆ ಅದು ಹುಳ ಬಿಸಾಯ್ತೀನಿ ಅನ್ನುವಂಥ ಮಾತನ್ನು ಕೂಡ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ರು. ಹಾಗಾಗಿ ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಈ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ BR ಪಾಟೀಲ್ ಅವರಿಗೆ ಭೇಟಿ ಆದರು. BR ಪಾಟೀಲ್ ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, BR ಪಾಟೀಲ್ ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ದರು, ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟ್ರು ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಾನು CM ಎದುರು ಏನೆಲ್ಲ ಹೇಳಬೇಕಾಗಿತ್ತೋ ಹೇಳಿದ್ದೀನಿ, ನನ್ನ ಕಷ್ಟಗಳನ್ನು ಹಂಚಿಕೊಂಡಿದ್ದೀನಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ DCM DKಶಿಗೆ ಎಲ್ಲ ಹೇಳಿದ್ದೀನಿ, ಇಬ್ಬರು ಕೂಡ ಸಮಾಧಾನದಿಂದ ನಮ್ಮ ವಿಚಾರವನ್ನು ಕೇಳಿದ್ದಾರೆ. ಇದು BR ಪಾಟೀಲ್ ಅವರ ಹೇಳಿಕೆ. CM DCM ಏನು ಕ್ರಮ ಕೈಗೊಳ್ತಾರೋ ನೋಡೋಣ ಅಂತ BR ಪಾಟೀಲ್ ಹೇಳ್ತಾ ಇದ್ದಾರೆ. ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷಾಧ್ಯಕ್ಷ DK ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಅಲ್ಲ, ಸಮಸ್ಯೆ ಬಗೆಹರಿಸ್ತಾರಂತ ಸರ್, ಯಾಕಂದ್ರೆ ನೀವು ಬಹಳ ಗಂಭೀರವಾದ ವಿಚಾರ ಅವ್ರಿಗೆ ಕೇಳಿ ಸರ್. ತಾವು ಆಪ್ತರು ಕೂಡ CMಗೆ ಈ ಹೇಳಿಕೆಯಿಂದ ಮುಜುಗರ ಆಯ್ತು ಅಂತ ಹೇಳಿದ್ರೆ ಸರ್ ತಮ್ಮ ಹತ್ರ ಗೊತ್ತಿಲ್ಲ, ಆತರ ಹೇಳಿಲ್ಲ. ಆತರ ಏನು ಹೇಳಿಲ್ಲ ತಾವು ಅಂದ್ರೆ ಸಮಾಧಾನ ಆಯ್ತು ಸರ್ ಮುಖ್ಯಮಂತ್ರಿಗಳ ಸಮಾಧಾನ ಅಸಮಾಧಾನ ನಂದಿನದಿರಿ. ನಾನು ನಡೆದದ್ದನ್ನ ಅವ್ರು ಇವರು ಹೇಳಿದ್ದೀನಿ, ಅವ್ರೇನು ಕ್ರಮ ಕೈಗೊಳ್ಳುತ್ತೋ ತಗೊಳ್ಳಿ. ಭರವಸೆ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಕೂಡ ಜೋರಾಗ್ತಾ ಇದೆ. ರೆಬಲ್ ಶಾಸಕರ ಸಿಟ್ಟು ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಕೈ ವರಿಷ್ಠರೇ ಈಗ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಕೈ ವರಿಷ್ಠರು ಮುಂದಾಗಿದ್ದಾರೆ. ಹೈಕಮಾಂಡ್ ಕೂಡ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮುಂದಿನ ವಾರ ರಾಜ್ಯಕ್ಕೆ ಉಸ್ತುವಾರಿಗಳು ಆಗಮಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದಿನ ವಾರ ಬರ್ತಾರೆ. ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ರು, ಅಲ್ಲೂ ಕೂಡ ಚರ್ಚೆ ಆಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ KC ವೇಣುಗೋಪಾಲ್ ನೇತೃತ್ವದಲ್ಲಿ ಚರ್ಚೆ ಆಗಿದೆ. ಈಗ ಕರೆದ್ಬಿಟ್ಟು ಮಾತಾಡಿದ್ದಾರೆ. BR ಪಾಟೀಲ್ ರಾಜು ಕಾಗೆ ಅವ್ರನ್ನ ಕರೆದ್ಬಿಟ್ಟು CM DCM ಮಾತಾಡಿದ್ದಾರೆ. ಮುಂದಿನ ವಾರ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದು ಶಾಸಕರ ಅಸಮಾಧಾನ ಏನಿದೆ ಅನ್ನೋದನ್ನು ಕೂಡ ಖುದ್ದಾಗಿ ಅವರು ಕೂಡ ತಿಳ್ಕೊಳ್ತಾರೆ.